होता है मतलब ಆಗಿ ನಮ್ಮ ಪಂಚಾಯತ್ ಸಮಾಜ ನ್ಯಾಯವಾದಿಗಳ ನೀತಿ ಸೇರಿರಲಿ. ಇವತ್ತಿನ ದಿವಸ ಒಂದು ಕೇಂದ್ರ ಸದ್ಯಕ್ಕೆ ಅಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಸಮಾಜದ ನಾಯಕರಾದಂಥ ಬಸವರಾಜ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಇದೊಂದು ಖೇದಕರವಾದಂಥ ಸಂಗತಿಯಾಗಿದೆ. ನಮಗೆಲ್ಲ ತುಂಬ ನೋವುಂಟು ಮಾಡಿದೆ. ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಸುಮಾರು ದಶಕಗಳಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದಾರೆ. ಅವರನ್ನು ಇವತ್ತಿನ ದಿವಸ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ನಮ್ಮ ಸಮಾಜದ ಎಲ್ಲ ನ್ಯಾಯವಾದಿಗಳಿಗೆ ಹಾಗೂ ಸಮಾಜದವರಿಗೆ ಕೂಡ ಇವತ್ತು ಒಂದು ಆಘಾತಕರವಾದಂಥ ಸುದ್ದಿ ಆಗಿದೆ. ನೀರು ನುಡಿಗಳ ಮಾತುಗಾರರಾದಂಥ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಇಂದು ವಿಷಯ ಇದ್ದಂತೆ ಹೇಳಿದ್ದರಿಂದ ಸಾಕಷ್ಟು ಬಾರಿ ಗೊಂದಲಮಯ ವಾತಾವರಣ ಸೃಷ್ಟಿ ಆಯಿತು ಅಂತ ಹೇಳಿಸಿ ಅವರಿಗೆ ಆಗದವರು ಅವ್ರ ಮೇಲೆ ಮೇಲಿನ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಪಿತೂರಿಯನ್ನು ಮಾಡುವ ಮುಖಾಂತರವಾಗಿ ಇವತ್ತಿನಿಂದ ಬಸವರಾಜ ಪಾಟೀಲ್ ಯತ್ನಾಳ್ ಅವರನ್ನ ಈ ಉಚ್ಚಾಟನೆ ಮಾಡಿದ್ದಾರೆ. ಅದೆಲ್ಲ ನಮ್ಗೆ ನೋವುಂಟು ಮಾಡಿದ್ರಿಂದ ಮುಂಬರುವ ದಿನಗಳಲ್ಲಿ ನಿಮ್ಮ ರಾಷ್ಟ್ರೀಯ ಪಕ್ಷದವರು ಈ ಬಸವರಾಜ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನ ಮರುಪರಿಶೀಲನೆ ಮಾಡಬೇಕು. ಅವರನ್ನ ಪಕ್ಷದೊಳಗೆ ಉಳಿಸ್ಕೋಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಸಲುವಾಗಿ, ಪಕ್ಷದ ಸಲುವಾಗಿ ಅವರನ್ನ ಪಕ್ಷದಲ್ಲಿ ಉಳಿಸ್ಕೋಬೇಕಂತ ಅವರಿಗೆ ನಾವು ನಮ್ಮ ಎಲ್ಲ ಪಂಚಾಯತ್ ಸಮಾಜದ ನ್ಯಾಯವಾದಿಗಳು ಕೇಳ್ಕೊತಾ ಇದ್ದೀವಿ. ಇದೇ ರೀತಿ ಮುಂದುವರೆದ ನಮ್ಮ ನ್ಯಾಯವಾದಿಗಳು ನಮ್ಮ ಸಮಾಜದ ಎಲ್ಲ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ನ್ಯಾಯವಾದಿಗಳ ಸಂಘದವರು ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನಾವು ಇವತ್ತಿನ ದಿವಸ ಅವ್ರು ಕೊಡಲಿಕ್ಕೆ ಬಯಸ್ತೇವೆ.